ನಾವು ಯಾವಾಗಲೂ ಶಾಂತವಾಗಿ ಇರಬೇಕು. ಯಾವಾಗ ನಮಗೆ ಸಿಟ್ಟು ಬಂದಿರುತ್ತದೆಯೋ ಅಂತಹ ಸಮಯದಲ್ಲಿ ನಾವು ಶಾಂತವಾಗಿ ಇರಬೇಕು. ಇಲ್ಲದಿದ್ದರೆ ಆ ಸಿಟ್ಟು ನಮ್ಮ ಅನೇಕ ಒಳ್ಳೆಯ ಸಂಬಂಧಗಳನ್ನು ಕೆಡಿಸಿಬಿಡುತ್ತದೆ. ಆದ್ದರಿಂದ ಸಿಟ್ಟು ಬಂದಾಗ ಶಾಂತವಾಗಿ ಇರಬೇಕು. ಇನ್ನು ಎರಡನೆಯದಾಗಿ, ಯಾವಾಗ ಅನ್ಯರು ನಿಮ್ಮ ಶಬ್ದಕ್ಕೆ ಬೆಲೆಯನ್ನು ಕೊಡುತ್ತಿಲ್ಲವೋ ಆ ಸಮಯದಲ್ಲಿ ನೀವು ಶಾಂತವಾಗಿ ಇರಬೇಕು. ನೀವು ಮಾತನಾಡುತ್ತಿದ್ದೀರಾ, ಆದರೆ ನಿಮ್ಮ ಸಮ್ಮುಖದಲ್ಲಿ ಇರುವಂಥವರು ನಿಮ್ಮ ಶಬ್ದವನ್ನು ಕೇಳಲು ಬಯಸುತ್ತಿಲ್ಲ, ನಿಮ್ಮ ಶಬ್ದಕ್ಕೆ ಬೆಲೆಯನ್ನು ಕೊಡುತ್ತಿಲ್ಲ ಅಂದರೆ ಆ ಸಮಯದಲ್ಲಿ ನೀವು ಶಾಂತ ಆಗಿಬಿಡಬೇಕು. ಇನ್ನು ಮೂರನೆಯದಾಗಿ, ಯಾರಾದರೂ ಬಹಳ ಮುಖ್ಯವಾದ ಯಾವುದಾದರೂ ವಿಚಾರವನ್ನು ನಿಮ್ಮ ಸಮ್ಮುಖದಲ್ಲಿ ಹೇಳಲು ಬಂದಾಗ ಆ ವಿಚಾರವನ್ನು ಕೇಳಿಸಿಕೊಳ್ಳುವುದಕ್ಕೋಸ್ಕರ ನೀವು ಆ ಸಮಯದಲ್ಲಿ ಶಾಂತವಾಗಿ ಇರಬೇಕು. ನೀವೇ ಮಾತನಾಡುತ್ತಿದ್ದರೆ ನೀವು ಅವರ ಮುಖ್ಯವಾದ ವಿಚಾರವನ್ನು ಕೇಳಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈ ಮೂರೂ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಇರುವುದನ್ನು ಕಲಿಯಬೇಕು.